ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಶಾಸಕ ಚಂದ್ರಲಮಾಣಿ ಭೂಮಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಗದ್ದಲ ಉಂಟಾಯಿತು. ಲಕ್ಷ್ಮೇಶ್ವರ ಪಟ್ಟಣದ ಭಾನು ಮಾರ್ಕೆಟ್ನಿಂದ ದರ್ಗಾದವರೆಗೆ 2 ಕೋಟಿ ರೂಪಾಯಿ ವೆಚ್ಚದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಚಂದ್ರಲಮಾಣಿ ಚಾಲನೆಯನ್ನು ಕೊಟ್ಟರು. ಈ ವೇಳೆ ಶಾಸಕರ ಬಳಿ ಬಂದಂತಹ ಕೆಲವರು ಕೆಲಸ ನಡೆಯುವ ಸ್ಥಳದಲ್ಲಿ ಕೆಲವರು ಅಡಚಣೆ ಮಾಡ್ತಿದ್ದಾರೆ, ಕ್ರಮ ತಗೊಳ್ಳಿ ಅಂತೇಳಿ ಮನವಿಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಚಂದ್ರಲಮಾಣಿ ಅವರು, ನಾವು ಕಷ್ಟಪಟ್ಟು ಅನುದಾನ ತರ್ತೇವೆ, ಆದರೆ ಕೆಲವರು ಕೆಲಸಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಮಣ್ಣು ಕಳಪೆ ಆಗಿದೆ, ಸಿಮೆಂಟ್ ಸರಿಯಿಲ್ಲ ಅಂಥೇಳಿ ಸುಳ್ಳು ಆರೋಪ ಮಾಡಿ ಕೆಲಸ ನಿಲ್ಲಿಸುವಂತೆ ದಾಂಧಲೆ ಮಾಡ್ತಾರೆ ಅಂಥೇಳಿ ಆಕ್ರೋಶ ಹೊರಹಾಕಿದರು. ಹೀಗಾದರೆ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತವೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟರು. ಯಾಕೆ ಚಂದ್ರಲಮಾಣಿ ಅವರು ಎಚ್ಚರಿಕೆಯನ್ನು ಕೊಟ್ಟರು? ಕಾಮಗಾರಿ ಸರಿ ಇಲ್ಲ, ಮಣ್ಣು ಕಳಪೆ ಆಗಿದೆ, ಸಿಮೆಂಟ್ ಸರಿ ಇಲ್ಲ ಅಂಥೇಳಿ ಗೊತ್ತಾದರೆ ಅವನ ಮೇಲೆ ಕ್ರಮ ಕೈಗೊಳ್ಳಿ. ಕಾಂಟ್ರಾಕ್ಟರ್ ಮೇಲೆ ತಲೆ ಇರಲ್ವ ಅವನಿಗೆ? ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂಥೇಳಿ ಯಾರಾದರೂ ಆ ಥರ ದೂರನ್ನು ಮಾಡಿದ್ರೆ ಶಾಸಕರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ದೂರು ಕೊಟ್ಟವರನ್ನು ಬೈಕೊಂಡು ತಿರುಗಾಡಿದ್ರೆ ಏನೂ ಆಗಲ್ಲ. ಶಾಸಕರೇ ಕಷ್ಟಪಟ್ಟು ಅನುದಾನ ತಂದಿದ್ದೀರಿ ಅಂದಮೇಲೆ ಆ ಅನುದಾನ ಸದ್ಬಳಕೆ ಹಾಕಬೇಕಲ್ವಾ? ನೀವು 5 ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಅನುದಾನ ತಂದು ಅವನು ಯಾವನ ಕಾಂಟ್ರಾಕ್ಟ್ ತಗೊಂಡವನು ಅನುದಾನ ದುಡ್ಡು ಗುಳುಮ್ ಮಾಡಿ ಯಾವುದೋ ಕಳಪೆ ಸಿಮೆಂಟು ಕಳಪೆ ಮರಳು ಎಷ್ಟು ಲಿಮಿಟೆಡ್ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಕಾಮಗಾರಿ ಆಗಿದೆ ಅಂದರೆ ದೂರ್ತಾರೆ ಜನ. ದುಡ್ಡು ಜನರದಲ್ವ, ಜನ ದೂರ್ಲಿಕ್ಕೆ ಕೇಳ್ತಾರೆ ಜನ, ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳಿ. ಬೇಡಿಕೆ ಎಷ್ಟು ಮಟ್ಟಿಗೆ ಬೇಡಿಕೆ ಅಂದ್ರೆ ಬಹುಶಃ ಒಂದು 20 ವರ್ಷದಿಂದ ಆಗಿರ್ಬೇಕು. ಇಲ್ಲಿಂದ ಸಿಗ್ಲಿನಾಕದವರೆಗೂ ರಸ್ತೆ ಆಗ್ಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆಯಲ್ಲಿ ಒಂದು ಅರ್ಧ ರಸ್ತೆಯನ್ನ ನಾವು ಬರೋಕ್ಕಿಂತ ಮುಂಚೆ ಪಾದಗಟ್ಟಿವರೆಗೂ ಆಗಿರ್ಬೋದು. ತದನಂತರ ನಾವು ಬಂದ ಮೇಲೆ ಪಾದಗಟ್ಟಿ ನಂತರ ಮೊನ್ನೆ ದಿನ ಒಂದು ತಿಂಗಳದಿಂದ ಏನು ನಮ್ಮ ಹನುಮಂತ ದೇವರ ಆಂಜನೇಯ ದೇವಸ್ಥಾನದಿಂದ ಬ್ರಹ್ಮದೇವ್ ಸರ್ಕಲ್ನವರೆಗೂ ಮತ್ತು ಇವತ್ತು ಈ ಒಂದು ದರ್ಗಾ ದಾಟಿನೂ ಸಹಿತ ಹೋಗುತ್ತೆ, ಅಲ್ಲಿವರೆಗೂ ಸಹಿತ ರಸ್ತೆ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಬರುವ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.